ಉಡುಪಿಯ ಜಿಲ್ಲಾಧಿಕಾರಿಗಳ ವಿರುದ್ಧ ಸಿಎಂಗೆ ದೂರನ್ನ ನೀಡಲಾಗಿದೆ. ಭಗವಧ್ವಜ ಹಿಡಿದಂತಹ ಬಗ್ಗೆ ದೂರು ವಿಚಾರ. ಉಡುಪಿಯ ಜಿಲ್ಲಾಧಿಕಾರಿ ವಿರುದ್ಧ ಸಿಎಂಗೆ ದೂರು ನೀಡಲಾಗಿದೆ. ಭಗವಧ್ವಜ ಹಿಡಿದ ಬಗ್ಗೆ ದೂರು ವಿಚಾರ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ಗರಂ ಆಗಿದ್ದಾರೆ. ಭಗವಧ್ವಜ ಅಂದ್ರೆ ನಿಷೇಧಿತ ಧ್ವಜಾನ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದು ಶೌರ್ಯದ ಧ್ವಜವಾಗಿದೆ ಅಂತ ಸಿಟಿ ರವಿ ಹೇಳಿರುವಂತೆ ಕಾಂಗ್ರೆಸ್ಗೆ ಒಂದು ರೀತಿಯ ಕೆಟ್ಟ ಕಾಯಿಲೆ ಬಂದಿದೆ. ಡಿಸಿ ಭಗವಧ್ವಜ ಹಿಡಿಯೋದ್ರಲ್ಲಿ ತಪ್ಪೇನಿದೆ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದು ಯಾವುದಾದ್ರೂ ಪಕ್ಷದ ಧ್ವಜಾನ ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಭಗವಧ್ವಜ ಹಿಡಿದವರ ಓಟ್ ಬೇಡ ಅನ್ನಿ, ಹಾಗಾದ್ರೆ ಕಾಂಗ್ರೆಸ್ನವರು ಓಟ್ ಬೇಡ ಅಂತ ಹೇಳಿ ಭಗವಧ್ವಜ ಹಿಡಿದವರ ಓಟ್ ಕಾಂಗ್ರೆಸ್ನವರು ಓಟ್ ಬೇಡ ಅಂತ ಹೇಳಿ ಬೆಂಗಳೂರಲ್ಲಿ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ನೀಡಿರುವಂಥದ್ದು. ಉಡುಪಿಯ ಜಿಲ್ಲಾಧಿಕಾರಿಗಳು ಭಗವಧ್ವಜವನ್ನ ಹಿಡಿದಿದ್ರು. ಭಗವಧ್ವಜ ಹಿಡಿದಂತಹ ಸಂದರ್ಭದಲ್ಲಿ ಈ ಒಂದು ದೂರನ್ನ ನೀಡಲಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಈ ಒಂದು ವಿಚಾರವಾಗಿ ಸಿಟಿ ರವಿ ಅವರು ಕೂಡ ಗರಂ ಆಗಿದ್ದಾರೆ. ಪ್ರತಿಕ್ರಿಯೆ ಕೂಡ ಕೊಟ್ಟಿರುವಂಥದ್ದು. ಭಗವಧ್ವಜ ಅಂದ್ರೆ ನಿಷೇಧಿತ ಧ್ವಜನ, ಅದು ಒಂದು ಶೌರ್ಯದ ಧ್ವಜ ಇದ್ದಂತೆ. ಕಾಂಗ್ರೆಸ್ಗೆ ಒಂದು ರೀತಿಯ ಕೆಟ್ಟ ಕಾಯಿಲೆ ಬಂದಿದೆ. ಡಿಸಿ ಭಗವಧ್ವಜ ಹಿಡಿಯೋದ್ರಲ್ಲಿ ತಪ್ಪೇನಿದೆ? ಅದು ಯಾವುದಾದ್ರೂ ಪಕ್ಷದ ಧ್ವಜನ, ಬಿಜೆಪಿದ ಅಥವಾ ಕಾಂಗ್ರೆಸ್ದ, ಯಾವ ಪಕ್ಷದ್ದು ಅಲ್ಲ, ಅದು ಭಗವಧ್ವಜ ಹಿಡಿದಿರುವಂಥದ್ದು. ಇದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನವರು ಓಟ್ ಬೇಡ ಅಂತ ಕೂಡ ಹೇಳಿ, ಭಗವಧ್ವಜ ಯಾರೆಲ್ಲ ಹಿಡಿದಿರ್ತಾರಲ್ವಾ ಅವರ ಓಟ್ ಬೇಡ ಅಂತ ಕೂಡ ಹೇಳಿ ಅಂತ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಒಂದು ಕಾಂಗ್ರೆಸ್ಸಿಗರ ಹಿಂದೂ ವಿರೋಧಿ ಮಾನಸಿಕತೆಯನ್ನ ತೋರಿಸುತ್ತೆ. ಭಗವಧ್ವಜ ಅಂದ್ರೆ ನಿಷೇಧಿತ ಧ್ವಜನ? ಏನಾರು ಭಗವಧ್ವಜ ಪಾಕಿಸ್ತಾನ ಧ್ವಜದ ತರ ಕಂಡುಬಿಡ್ತಾ ಕಾಂಗ್ರೆಸ್ನವರಿಗೆ? ಭಗವ ಅಂದ್ರೆ ಒಂದು ತ್ಯಾಗದ ಸಂಕೇತ, ಭಗವ ಅಂದ್ರೆ ಒಂದು ಶೌರ್ಯದ ಸಂಕೇತ. ಭಗವಧ್ವಜ ಇವತ್ತಿನವರೆಗೂ ಜಗತ್ತಿನಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿಲ್ಲ. ಭಗವಧ್ವಜ ಸೃಷ್ಟಿ ಮಾಡಿರೋದು ಸಂತರನ್ನ, ಭಗವಧ್ವಜ ಸೃಷ್ಟಿ ಮಾಡಿರೋದು ತ್ಯಾಗಜೀವಿಗಳನ್ನ, ಭಗವಧ್ವಜ ಸೃಷ್ಟಿ ಮಾಡಿರೋದು ಶೌರ್ಯದ ಪರಾಕಾಷ್ಠೆಯನ್ನ ಮೆರೆದಂತ ಶಿವಾಜಿ ಅಂತವ್ರು ಸೃಷ್ಟಿ ಮಾಡಿದೆ, ರಾಣಾ ಪ್ರತಾಪ್ ಅಂತವ್ರು ಸೃಷ್ಟಿ ಮಾಡಿದೆ. ಹಾಗಾಗಿ ಭಗವಧ್ವಜ ಹಿಡ್ಕೊಳ್ಳೋದು ಅಪರಾಧ ಅಲ್ಲ. ಕಾಂಗ್ರೆಸ್ಸಿಗೆ ಅದೊಂದು ರೀತಿ ಒಂದು ಮಾನಸಿಕತೆ ಬಂದ್ಬಿಟ್ಟಿದೆ, ಕೆಟ್ಟ ಕಾಯಿಲೆ. ಹಿಂದೂ ವಿರೋಧಿ ಮಾನಸಿಕತೆಯನ್ನ ಈ ರೀತಿ ವ್ಯಕ್ತಪಡಿಸುತ್ತೆ. ಏನ್ ಅಪರಾಧ ಹೇಳಿ? ಜಿಲ್ಲಾಧಿಕಾರಿ ಭಗವಧ್ವಜ ಹಿಡಿಯೋಕೆ